ಆತ್ಮೀಯ ಬಂಧುಗಳೇ, ಸರಿ ಇಡಲಿಲ್ಲ ನಾನು ಆಮೇಲೆ ಆಯ್ತಾ? ಆತ್ಮೀಯ ಬಂಧುಗಳೇ, ಮಧ್ಯದಲ್ಲಿ ಮಾತಾಡಬಾರ್ದು. ಆತ್ಮೀಯ ಬಂಧುಗಳೇ, ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 55ನೇ ಕಾರ್ಯಕ್ರಮ. ಈ 55ನೇ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗದ ಹೆಸರಾಂತ ಕಾಂಟ್ರಾಕ್ಟರ್ ಆದ ನಾರಾಯಣ್ ಮತ್ತು ಯಶೋಧ ಇವರ ಕುಟುಂಬ ವರ್ಗದವರು ಮತ್ತು ಅವರ ಪರಿವಾರ ಇವರೆಲ್ಲರೂ ಕೂಡ ವಿನ್ಯಾಸ್ ಗ್ರೂಪ್ ಇವರ ಪರಿವಾರದವರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ತುಂಬು ಹೃದಯದಿಂದ ನಾರಾಯಣ್ ಅವರವರ ಮತ್ತು ಯಶೋಧರವರ 23ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಅವರಿಗೆ ಶುಭ ಹಾರೈಸಲು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿಯೂ ಕೂಡ ಅವರ ವಿವಾಹ ವಾರ್ಷಿಕೋತ್ಸವ ಇನ್ನೂ 100 ವರ್ಷಗಳು ಹೆಚ್ಚಿನ ರೀತಿಯಲ್ಲಿ ಇಂಥ ಸೇವೆಗಳನ್ನು ಸಲ್ಲಿಸುತ್ತಾ ಅವರು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಅನುಭವಿಸಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯಾಗಲಿ ಎಂದು ನಾವು ಶ್ರೀ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಈ ದಿನ ಇನ್ನೋರ್ವರು ಶ್ರೀಗೌರಿ ಸತ್ಯನಾರಾಯಣ್ ಇವರ ಮಗ ದೀಪಕ್ ಮತ್ತು ಅನುಷಾ ಇವರ ಪುತ್ರಿ ಪ್ರಣತಿ ಇವಳ ಹುಟ್ಟುಹಬ್ಬ. ಇದೇ ಸಂದರ್ಭದಲ್ಲಿ ಇವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾ ಇದ್ದಾರೆ. ಅವರಿಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಿ ಮತ್ತು ಅವರ ಮನೆ ಬೆಳಗಲಿ. ಅವರು ಇನ್ನೂ ಅನೇಕ ಕಾಲಗಳು ಈ ತರ ಸೇವೆಯನ್ನು ಮಾಡಲು ತಾಯಿಯು ಅನುಗ್ರಹಿಸಲಿ. ಶ್ರೀ ಪ್ರಣತಿ ಕುಮಾರಿ ಪ್ರಣತಿಗೆ ತಾಯಿಯ ಅನುಗ್ರಹ ಮತ್ತು ನಿಮ್ಮೆಲ್ಲರ ಒಂದು ಶುಭಾಶೀರ್ವಾದ ಇರಲಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರೋದ್ರಿಂದ ನಮ್ಮ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಅನ್ನಪೂರ್ಣೇಶ್ವರಿಯ ಸ್ತೋತ್ರ ಆಗ್ತದೆ. ಸ್ತೋತ್ರದ ನಂತರ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ. ಪ್ರಾರಂಭ ಮಾಡಿ. ಬರ್ರಿ 10 ನಿಮಿಷಕ್ಕೆ ಹೋಗ್ತೀರಿ ಬರಲ್ಲ. ಆತ್ಮೀಯ ಬಂಧುಗಳೇ, ಇದರ 55ನೇ ಅನ್ನಪೂರ್ಣ ಪ್ರತಿಷ್ಠಾನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಆ ಯಶಸ್ವಿಗೆ ಅನೇಕ ವ್ಯಕ್ತಿಗಳು, ಅನೇಕ ನಮ್ಮ ಸಹಪಾಠಿಗಳು ಕಾರಣಕರ್ತರಾಗಿದ್ದಾರೆ. ಅದಕ್ಕೆ ನಮ್ಮ ಅನ್ನಪೂರ್ಣ ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ ಅಧ್ಯಕ್ಷರು ತುಂಬಾ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಕೂಡ ತುಂಬಾ ಜವಾಬ್ದಾರಿಯಿಂದ ನಡೆಸಿಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅನೇಕ ಸಹಪಾಠಿಗಳು ನಡೆಸ್ತಾ ಇದ್ದಾರೆ. ಅವರಿಗೆ ನಮ್ಮ ಮೊಮ್ಮಗಳ ಪ್ರಣತಿಯ ಹೆಸರಿನಲ್ಲಿ ಈ ದಿನ ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ಗೌರವಪೂರ್ವಕವಾಗಿ
ಅವರಿಗೆ ನನ್ನ ಮೊಮ್ಮಗಳಿಗೆ ತುಂಬು ಹೃದಯದಿಂದ ಹರಿಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಥ್ಯಾಂಕ್ ಯು. ಎಲ್ಲರೂ ಒಳ್ಳೆ ಸರ್. ಆತ್ಮೀಯ ಬಂಧುಗಳೇ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 55ನೇ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಈ 55ನೇ ಅನ್ನದಾಸೋಹ ಕಾರ್ಯಕ್ರಮವನ್ನ ನಮ್ಮೆಲ್ಲರಿಗೂ ಆತ್ಮೀಯರಾದಂತಹ ಒಬ್ರು ಹಿರಿಯರು ಮತ್ತೊಬ್ರು ನಮ್ಮೆಲ್ಲರ ಆತ್ಮೀಯರಾದಂತಹ ಇಂಜಿನಿಯರ್ ಕುಟುಂಬದವರು ನಡೆಸಿಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ರೂವಾರಿಗಳು, ಈ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು ಅನೇಕ ಸಾಮಾಜಿಕ ಸಂಸ್ಥೆಗಳಲ್ಲಿ ತಮ್ಮ ಕರ್ತವ್ಯವನ್ನ, ಸೇವೆಯನ್ನ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಟಿ.ಆರ್. ಸತ್ಯನಾರಾಯಣರವರು, ಹಾಗೆಯೇ ಗೌರಿ ಸತ್ಯನಾರಾಯಣರವರು, ಶ್ರೀಮತಿ ಗೌರಿಯವರು ಶಿವಮೊಗ್ಗ ನಗರಸಭೆಯ ಮಾಜಿ ಸದಸ್ಯರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಇಬ್ಬರು ಹಿರಿಯರ ಮಗ ದೀಪಕ್, ಹಾಗೆಯೇ ಅವರ ಸೊಸೆ ಅನುಷಾ. ದೀಪಕ್ ಕೂಡ ಬಹಳ ಚುರುಕಾಗಿರ್ತಕ್ಕಂಥ ಹುಡುಗ. ನಾವು ಸಣ್ಣವನಿಂದ ದೀಪಕನ್ನ ನೋಡಿದ್ದೇವೆ. ಅವನೆಲ್ಲ ಚಟುವಟಿಕೆ, ಅವನ ಬೆಳವಣಿಗೆಯನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ದೀಪಕ್ ಮತ್ತು ಅನುಷಾ ಇವರ ಮಗಳು ಪ್ರಣತಿ ಅವಳ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಬಹಳ ಸಂತೋಷ ಪಟ್ಟಿದ್ದೇವೆ. ಇಡೀ ಕುಟುಂಬ ಶಿವಮೊಗ್ಗದಲ್ಲಿ ಒಂದು ಸೇವೆಯ ಕುಟುಂಬ, ಒಂದು ತುಂಬು ಕುಟುಂಬ. ಆ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ. ಆ ಪ್ರಣತಿ ಒಳ್ಳೆಯ ಶಿಕ್ಷಣವನ್ನು ಪಡೆದು, ಒಳ್ಳೆಯ ಸಂಸ್ಕಾರವನ್ನು ಪಡೆದು, ಒಳ್ಳೆಯ ಸಂಸ್ಕೃತಿಯಲ್ಲಿ ಬೆಳೆದು ಆ ಮಗು ಈ ದೇಶದ ಆಸ್ತಿಯಾಗ್ಲಿ ಅಂತ ಹೇಳಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ನಾನು ಅವಳಿಗೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ದೀಪಕ್, ಅನುಷಾ, ಸತ್ಯನಾರಾಯಣ್ ಮತ್ತು ಗೌರಿ ಸತ್ಯನಾರಾಯಣ್ ಇಡೀ ಕುಟುಂಬ ವರ್ಗಕ್ಕೆ ದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಈಗಾಗಲೇ ಅವರು ದಾಸೋಹದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ತಮ್ಮದೇ ಆದಂತಹ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆಯೇ ಮುಂದಿನ ದಿವಸಗಳಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಕುಟುಂಬಕ್ಕೆ ಬರಲಿ. ಈಗೇನು 500 ಜನ ಇದೆ, ಈ 500 ಜನದ ಬದಲಿಗೆ 5,000 ಜನಗಳಿಗೆ ದಾಸೋಹ ಮಾಡತಕ್ಕಂಥ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ದಾಸೋಹದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ರು ನಮ್ಮೆಲ್ಲರ ಆತ್ಮೀಯರು, ಶಿವಮೊಗ್ಗದ ಪ್ರಖ್ಯಾತ ಇಂಜಿನಿಯರ್, ಶಿವಮೊಗ್ಗದಲ್ಲಿ ವಿನ್ಯಾಸ ಡೆವಲಪರ್ಸ್ ಹೆಸರಿನಲ್ಲಿ ಅನೇಕ ಯೋಜನೆಗಳು ಇವತ್ತು ಶಿವಮೊಗ್ಗ ನಗರಕ್ಕೆ ಸಿಕ್ಕಿದೆ. ನಾವೆಲ್ಲರೂ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ತಕ್ಕಂಥ ಮೆಟ್ರೋ ಆಸ್ಪತ್ರೆ ನಮ್ಮ ನಾರಾಯಣ ಅವರಿಂದ ಅದು ನಿರ್ಮಾಣಗೊಂಡಿದೆ. ದೊಡ್ಡ ಯೋಜನೆ ಸೂರ್ಯ ಕಂಫರ್ಟ್ಸ್ ನಮ್ಮ ನಾರಾಯಣ ಅವರಿಂದ ಅದು ನಿರ್ಮಾಣಗೊಂಡಿದೆ. ಹಾಗೆಯೇ ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಬಿಲ್ಡಿಂಗ್ ನಮ್ಮ ನಾರಾಯಣ ಅವರಿಂದ ಒಂದು ಸಣ್ಣದು, ಒಂದು ದೊಡ್ಡ ಮಟ್ಟದಲ್ಲಿ ಅದು ಕೂಡ ನಿರ್ಮಾಣಗೊಂಡಿದೆ. ಹಾಗೆ ಹಲವಾರು ಯೋಜನೆಗಳನ್ನು ಶಿವಮೊಗ್ಗ ನಗರಕ್ಕೆ ಅವರು ಕೊಟ್ಟಿದ್ದಾರೆ. ಕುರುಬರ ಸಂಘದ ಯೋಜನೆ ಬಹಳ ದೊಡ್ಡದಾದಂತಹ ಯೋಜನೆ ನಾರಾಯಣ ಅವರಿಗೆ ಸಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ಸಂತೋಷ ಪಡ್ತೇವೆ. ಅವರ ಅಗಾಧವಾದಂತಹ ಅನುಭವ ಈ ಸಮಾಜಕ್ಕೆ ಸಿಗ್ತಾ ಇದೆ. ಹಾಗೆಯೇ ಸಮಾಜದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಾರಾಯಣ್ ಮತ್ತು ಅವರ ಶ್ರೀಮತಿಯವರಾದ ಯಶೋಧ ಅವರ ವಾರ್ಷಿಕೋತ್ಸವ, 23ನೇ ವಾರ್ಷಿಕೋತ್ಸವ. ಬಹಳ ಸಂತೋಷದಿಂದ ಅವರು ಇವತ್ತಿನ ದಾಸೋಹಕ್ಕೆ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರು ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. 3ನೇ ವರ್ಷದ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ಅನಿಕೇತ್ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ 9ನೇ ತರಗತಿ ಮುಗಿಸಿ 10ನೇ ತರಗತಿಗೆ ಬಂದಿರತಕ್ಕಂಥ ಶಿಲ್ಪಿತಾ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇಡೀ ಕುಟುಂಬ ಮತ್ತು ವಿನ್ಯಾಸ್ ಕುಟುಂಬ ಕೂಡ ಇಲ್ಲಿದೆ, ಸಂಪೂರ್ಣ ಕುಟುಂಬ ಬಂದಿದೆ. ಅವರಿಗೆ ಭಗವಂತ ಎಲ್ಲ ರೀತಿಯ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡ್ಲಿ. ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇಡೀ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸುತ್ತೇನೆ. ನಮ್ಮ ಜೊತೆಗೆ ಇವತ್ತು ಈಗಾಗಲೇ ಹಲವು ಬಾರಿ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ನಮ್ಮ ನೆಹರು ಕ್ರೀಡಾಂಗಣದ ನಮ್ಮೆಲ್ಲರ ಫಿಸಿಕಲ್ ಟ್ರೈನರ್, ತರಬೇತುದಾರರು, NIS ಕೋಚ್ ಜಯಪ್ರಕಾಶ್ ಕಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಹಾಗೆಯೇ ಬೆಂಗಳೂರಿನಿಂದ ನಮ್ಮ ಬಾಬುರಾವ್ ಅವರು ಕೂಡ ಇವತ್ತು ನಮ್ಮ ಜೊತೆ, ಅವರ ಕುಟುಂಬದವರು ಬಾಬುರಾವ್ ಮತ್ತು ಅವರ ಮನೆಯವರು ಇಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಹಾಗೆಯೇ
ನಮ್ಮ MPM ರಿಟೈರ್ಡ್ ಡೆಪ್ಯೂಟಿ ಮ್ಯಾನೇಜರ್ ಬಸವರಾಜ್ ರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಹಾಗೆ ಅನೇಕ ಜನ ಬಂಧುಗಳು ಇಲ್ಲಿ ಇವತ್ತಿನ ದಿವಸ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಈ ದಾಸೋಹದ ಕಾರ್ಯಕರ್ತರು ಹಾಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿತರಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಸೇವೆ ನಿರಂತರವಾಗಿರುತ್ತೆ. ತಾವೆಲ್ಲರೂ ಎಲ್ಲ ರೀತಿಯಲ್ಲೂ ಕೈ ಜೋಡಿಸಬಹುದು. ಆರ್ಥಿಕವಾಗಿ ಹಾಗೆಯೇ ನೈತಿಕವಾಗಿ ಎಲ್ಲಾ ರೀತಿಯಲ್ಲೂ ಬೆಂಗಾವಲಾಗಿ ನಮ್ಮ ಜೊತೆ ತಾವು ನಿಲ್ಬಹುದು ಅಂತೇಳಿ ಹೇಳ್ಕೊಳ್ತಾ ಆ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ, ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.